ಮಾತಾಡಿ. ಆದರೆ ಒಂದು ಮಹಿಳೆ ಮೀಟು ಆಗಿದೆ, ಲೈಂಗಿಕ ದೌರ್ಜನ್ಯ ಆಗಿದೆ ಅಂತೇಳಿ ಆಚೆಗಡೆ ಬಂದಾಗ ಚೇತನ್ ಅವ್ರ ಪರವಾಗಿ ನಿಂತ್ಕೊಂಡಾಗ ನೀವು ಒಂದೇ ಒಂದು ಸಣ್ಣ ಧ್ವನಿಯನ್ನು ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರ್ತಕ್ಕಂಥ ಪುರುಷ ಪ್ರಧಾನ ವ್ಯವಸ್ಥೆ ನೀವು ಪ್ರಶ್ನೆ ಮಾಡಿದ್ದೀರಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅಲ್ವಾ? ಮಾನ್ಯ ಉಮಾಶ್ರೀ ಮೇಡಮ್ ಅವರು ಕೂಡ ಅದೇ ರೀತಿಯಲ್ಲಿ ಮಾತಾಡ್ತಾರೆ. ಹಾಗಾದ್ರೆ ಉಮಾಶ್ರೀ ಮೇಡಮ್ ಕರ್ನಾಟಕ ಜನತೆನೇ ಈಗ ಚೇತನ್ ಅವ್ರನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ, ಯಾವುದೋ ಒಂದು ವಿಚಾರವನ್ನ ಹಿಡ್ಕೊಂಡು ಪ್ರಚಾರ ಗಳಿಸಬೇಕು ಅದನ್ನ ಮಾತಾಡ್ತಾರೆ. ಇಡೀ ಕರ್ನಾಟಕ ಜನತೆನೇ ಹೇಳ್ತಾ ಇದ್ದಾರೆ ಸರ್. ಇದು ನಾನು ಆಗ್ಲೇ ಹೇಳ್ದೆ, ಚೇತನ್ ಅವರನ್ನ ಟೀಕೆ ಮಾಡಿ ತಾನು ದೊಡ್ಡರಾಗಬೇಕು ಅನ್ನುವಂಥ ಹುಚ್ಚುತನ ಇದೆಯಲ್ಲ ಸಾರಾ ಗೋವಿಂದ್ ಸರ್ ಅಂತ ಅನೇಕ ಜನಗಳಿಗೆ ಈ ಹುಚ್ಚುತನವನ್ನ ತೆಗೆದುಕೊಡ್ಬೇಕಾಗುತ್ತೆ. ಹೇಳ್ತಾರೆ ರಾಜ್ಕುಮಾರ್ ಅವ್ರನ್ನ ಟಚ್ ಮಾಡಿ ಇವರು ಈಗ ಹುಚ್ಚುತನ ಪ್ರದರ್ಶನ ಮಾಡಿಲ್ವಾ? ಮೇಡಮ್, ರಾಜ್ಕುಮಾರ್ ಅವರನ್ನ ನಾವು ಅಣ್ಣೋರನ್ನ ಹೆಂಗ್ ಟಚ್ ಮಾಡಿದ್ದಾರೆ ಅನ್ನೋದನ್ನ ವಿಮರ್ಶೆ ಆಗ್ಬೇಕಲ್ವಾ? ನೋಡಿ, ಸಾರಾ ಗೋವಿಂದ್ ಅವ್ರ ಮೇಲೆ ನೋಡಿ ಸರ್, ನಾವು ಕಾನೂನಾತ್ಮಕವಾಗಿ ಅವ್ರನ್ನ ದಮನ ಮಾಡಬೇಕು, ದಹಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರಲಿಲ್ಲ. ನೋಡಿ, ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಆದಾಗ, ನಿರಂತರವಾದ ದಾಳಿಗಳಾದಾಗ ನಮಗೆ ನಮ್ಮದೇ ಆದಂಥ ಆಯ್ಕೆಗಳಿದ್ದಾವೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇವೆ. ಈ ನಾಡಿನ ಯುವ ದಲಿತ ಸಮುದಾಯ, ಅಲೆಮಾರಿ ಸಮುದಾಯ, ಬುಡಕಟ್ಟು ಸಮುದಾಯ ಮತ್ತು ದೇವದಾಸಿ ತಾಯಂದಿರು ಎಲ್ಲರೂ ಕೂಡ ಚೇತನರ ಪರವಾಗಿ ನಾವು ಅಂಥ ಸಂದರ್ಭ ಬಂದಾಗ, ಚೇತನ್ ಅವ್ರ ಮೇಲೆ ಈ ವಿಷಯ ಇಟ್ಕೊಂಡು ವೈಯಕ್ತಿಕ ದಾಳಿಗಳು ಮಟ್ಟಕ್ಕೆ ಬಂದಾಗ ನಾವು, ಚೇತನ್ ಕೂಡ ಕನ್ನಡಿಗ, ಮತ್ತು ಆದಿವಾಸಿಗಳ ಬಗ್ಗೆ ಮಾತಾಡೋದು ಕೂಡ ಕನ್ನಡದ ಧರ್ಮನೇ ಅಲ್ವೇ? ಒಬ್ಬರು ಸಿಳ್ಳೆಕ್ಯಾತರು, ಬುಡ್ಬುಡಿಕಿಗಳು, ಅಕ್ಕಿಪಿಕ್ಕುಗಳು, ಗೊಂಬೆರಾಮ್ರುಗಳು, ಇದ್ರ ಬಗ್ಗೆ ಎಲ್ಲ ಚೇತನ್ ಮಾತಾಡ್ತಾರೆ. ಆದ್ರೆ ಇದೆಲ್ಲ ಕನ್ನಡದ ಕಲೆ ಅಲ್ವೇ? ಹಾಗಾದ್ರೆ ನಾವೇನೇ ಚೇತನ್ ಅವರು ಕರ್ನಾಟಕದಲ್ಲಿ ಕಟ್ತಾ ಇರ್ತಕ್ಕಂಥ ಸಮಾನತೆಯ ಕನಸೇನಿದೆಯಲ್ಲ ಅದನ್ನ ಮುಂದುವರಿಸ್ತೀವಿ. ಕನ್ನಡದ ಪ್ರಾದೇಶಿಕತೆಯನ್ನ, ಕನ್ನಡದ ಭಾಷೆಯನ್ನ, ಕನ್ನಡದ ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡ್ತೇವೆ. ಚೇತನ್ ಅವರ ನೇತೃತ್ವದಲ್ಲಿ ಸಮಾನತೆಯ ಹೋರಾಟ ಮುಂದುವರಿತದೆ. ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ವತಿಯಿಂದ ನಾವು ಸಹ ಬಂದಿದ್ದೀವಿ. ನಿನ್ನೆ ನಡೆದಿರೋ ವಿಚಾರ ಏನಂತಂದ್ರೆ, ನಮ್ಮ ಚೇತನ್ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ವಿಚಾರಧಾರೆ ಬಗ್ಗೆ ಒಂದು ಟ್ವೀಟ್ ಮಾಡಿ ಅದು ತಪ್ಪು ಅಂತ ನಮ್ಮ ಕನ್ನಡ ಪರ ಹೋರಾಟಗಾರರು ವಿಚಾರ ಬಂದಾಗ ಅದನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ. ಬಹಿರಂಗವಾಗಿ ಕ್ಷಮಾಪಣೆಯನ್ನು ಕೇಳಿದ್ದಾರೆ. ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಒಬ್ಬ ಡಾಕ್ಟರ್ ರಾಜ್ಕುಮಾರ್ ಮೇರು ನಟನಿಗೆ ಅವಮಾನ ಆದಾಗ ಪ್ರತಿಯೊಬ್ಬ ಸಮಾಜದ ಕಟ್ಟಕಡೆಯ ಪ್ರಜೆನೂ ಸಹ ಕ್ಷಮಾಪಣೆ ಕೇಳೋದ್ರಲ್ಲಿ ದೊಡ್ಡ ತಪ್ಪು ಅಂತದೇನಿಲ್ಲ. ಯಾಕೆಂದರೆ ಅಂಥ ಮೇರು ನಟನಿಗೆ ಅಪಮಾನ ಆದಾಗ ಕ್ಷಮಾಪಣೆ ಕೇಳೋದು ಎಲ್ಲರಿಗೂ ದೊಡ್ಡ ಸಮಂಜಸವಾದಂಥ ವಿಚಾರ. ಅದಕ್ಕೆ ನಾವು ತಲೆನೇ ಬಾಗ್ತೀವಿ. ಅದೇ ರೀತಿ ಸಾರಾ ಗೋವಿಂದ್ ಸರ್ ಅವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಕೂಡ ಕೂಡಲೇ ಕಾರಲ್ಲಿ ಅಡಿ ಕೇಳಿದು ಬಂದು ತಾಯಿಯಂದಿರ ಬಗ್ಗೆ ಮಾತಾಡೋಂಥದ್ದು, ಬೋಳಿ ಮಗ ಅಂತ ಮಾತಾಡುವಂಥದ್ದು, ನಿನ್ನ ಕರ್ನಾಟಕದಲ್ಲಿ ಬದುಕೋದಿಕ್ಕೆ ಬಿಡೋದಿಲ್ಲ ಅಂತ ಹೇಳುವಂಥದ್ದು, ಧಮಕಿ ಹಾಕುವಂಥದ್ದು, ಇದು ಕರ್ನಾಟಕದ ಯಾರ ಆಸ್ತಿನೂ ಅಲ್ಲ. ಸಮಾಜದ ಬಗ್ಗೆ ಎಲ್ಲರೂ ವಾಸ ಮಾಡುವಂಥದ್ದು. ಇಲ್ಲಿ ಯಾರಿಗೆ ಅನ್ಯಾಯ ಆಗ್ತದೆ, ಯಾರಿಗೆ ದೌರ್ಜನ್ಯ ಆಗ್ತದೆ, ಯಾರಿಗೆ ಅನ್ಯಾಯ ಆಗ್ತದೆ, ಕರ್ನಾಟಕದಲ್ಲಿ ಅವರು ಧ್ವನಿ ಎತ್ತುವಂಥವ್ರು ಚೇತನ್ ಸರ್ ಅವರು. ನಾನು ಅವರು ಟ್ವೀಟ್ ಮಾಡಿರೋದ್ರಲ್ಲಿ ಕ್ಷಮಾಪಣೆ ಕೇಳಿರೋದು, ನಾವು ಅದನ್ನು ತಲೆಬಗ್ಗಿಸ್ತೀವಿ. ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದೊಡ್ಡ ಅಪಾರವಾದ ಗೌರವ ಇದೆ. ಅದೇ ರೀತಿ ಸಾರಾ ಗೋವಿಂದ್ ಮಾಡಿರೋದು ನಮಗೆಲ್ಲ ಭಾಳ ಮನಸ್ಸಿಗೆ ನೋವಾಗಿದೆ. ಅವರು ಬಹಿರಂಗವಾಗಿ ಮನೇಲಿ ಬಂದು ಕೂತ್ಕೊಂಡು ನೀನು ಮಾತಾಡೋದು ತಪ್ಪು ಕಣಪ್ಪ, ನೀನು ಮಾತಾಡೋದು ತಪ್ಪು, ಕ್ಷಮಾಪಣೆ ಕೇಳು. ಎಲ್ಲ ಶಿವರಾಮೇಗೌಡರಿಗೂ ಬಂದರು, ಅಲ್ಲಿಲ್ಲಂತ ಇನ್ನೂ ಅನೇಕ ಹೋರಾಟಗಾರರು ಬಂದರು. ಅವ್ರ ಮನೇಲಿ ಕೂತ್ಕೊಂಡು ಸಾಮಾಜಿಕವಾಗಿ ವಿಷಾದ ವ್ಯಕ್ತಪಡಿಸಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸಿದ್ರು. ಆದರೆ ಈ ವ್ಯಕ್ತಿ ಬಂದು ಕೂಡಲೇ ಧಮಕಿ ಹಾಕುವಂಥದ್ದು, ಅವ್ರನ್ನ ನೀನು ಕರ್ನಾಟಕದಲ್ಲಿ ಉಳಿಸಲ್ಲ ಅನ್ನೋದು, ನಮಗೆಲ್ಲ ಕರ್ನಾಟಕ ಯಾರಪ್ಪನ ಸುತ್ತಲ್ಲ, ಇಲ್ಲಿ ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಅದೇ ರೀತಿ ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಚೇತನ್ ಸರ್ ಅವರು ಮಾತಾಡಿರೋದು ಒಂದು ಟ್ವೀಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೀವಿ. ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ಇದನ್ನ ಇಲ್ಲೇ ಹೇಳ್ಕೊಂಡು ಹೋಗೋಂಥದ್ದು ಬೇಡ. ನಾವು ಪ್ರತಿಯೊಬ್ಬರು ನಾವು ಹೇಳ್ತಾ ಇದೀವಿ. ನಾನು ಮೇಡಮ್ ನಾವು ಯಾರ ಅವಾಜ್ಗೂ ಇಲ್ಲ, ನಾವು ಯಾರ ಬಗ್ಗೆನೂ ಮೇಡಮ್ ನಾವು ಯಾವುದೇ ವಿಚಾರವಾಗಿ ಯಾರಿಗೂ ಆವಾಜ್ ಹಾಕಿ ಕೇಳ್ತಿಲ್ಲ ಮೇಡಮ್. ಡಾಕ್ಟರ್ ಮೊದಲಾಗಿ ಹೇಳಿದೆ ನಾನು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಮಾನ ಆದಾಗ ನಾವೆಲ್ಲ ಕ್ಷಮಾಪಣೆ ಕೇಳುವಂಥದ್ದು, ನಾವೆಲ್ಲ ಅಪಮಾನ ಆಗಿರೋದು, ನಾವೆಲ್ಲ ಕ್ಷಮಾಪಣೆ ಕೇಳೋದು. ಅದೇ ರೀತಿ ಈ ರೀತಿ ಯಾರಿಗೂ ಧಮಕಿ ಹಾಕಿ ಕ್ಷಮಾಪಣೆ ಕೇಳೋಂಥದ್ದು ಬೇಡ. ದಯಮಾಡಿ